ಸರಿ, ಸಾಯಿ ಕುಮಾರ್ ಸರ್ ಬಗ್ಗೆ ಮಾತಾಡೋಣ. 50 years ಆಯ್ತು ಅವ್ರ ಇಂಡಸ್ಟ್ರಿಗೆ ಬಂದು. ನನಗೆ ಪೋಸ್ಟ್ ನೋಡಿ ನನಗೆ ಶಾಕ್ ಆಯಿತು. 50 years ನಾವೆಲ್ಲ ನಾನಂತೂ ಹುಟ್ಟೇ ಇರಲಿಲ್ಲ. ಅವ್ರ ಇಂಡಸ್ಟ್ರಿಗೆ ಬಂದಾಗಲೇ ನಾವೆಲ್ಲ ಹುಟ್ಟೇ ಇರಲಿಲ್ಲ. ಸೊ ಅಷ್ಟು ವರ್ಷದಿಂದ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರನ್ನು ನೋಡಿ ಎಷ್ಟು ಜನ ಇನ್ಸ್ಪೈರ್ ಆಗಿದ್ದಾರೆ. ಇವತ್ತಿಗೂ ಇನ್ಸ್ಟಾಗ್ರಾಮಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸಾಯಿ ಕುಮಾರ್ ಸರ್ ಡೈಲಾಗ್ಸ್ಗಳೇ ಟ್ರೆಂಡಿಂಗಲ್ಲಿರುತ್ತೆ. ಅಷ್ಟು ಯಾವಾಗಲೂ ಟ್ರೆಂಡಿಂಗಲ್ಲಿರುವಂಥ ಹೀರೋ, ಇವತ್ತಿಗೂ ಹೀರೋನೇ ಅವರು. ಸೊ ಅವ್ರ ಹತ್ರ ಒಂದು ತಂದೆ ಕ್ಯಾರೆಕ್ಟರ್. ನಾನು ಸಾಂಗ್ ನೋಡಬೇಕಾದ್ರೆ ಅವರು ಸೆಕ್ಯೂರಿಟಿ ಯೂನಿಫಾರ್ಮ್ ಹಾಕ್ಕೊಂಡಿರೋ ಸೀನ್ ನೋಡಿದಾಗ ಅನ್ಕೊಂಡ್ಪಾ ಅಂತ ಅವಾಗಲೇ ಅಂದ್ಕೊಂಡೆ, ಮೋಸ್ಟ್ಲಿ ಈ ಸಿನಿಮಾದಲ್ಲಿ ಈ ಥರ ಸೀನ್ಸ್ ನೋಡಿ ಜನ ಕಣ್ಣೀರು ಹಾಕ್ತಾರೆ ಅಂತ. ಸರ್, ಸಾಯಿ ಕುಮಾರ್ ಸರ್ ಯಾಕೆ ಸರ್ ಅಳಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಪ್ರತಿಮಾ ನಾವೆಲ್ಲ ಸಣ್ಣವರು, ನಾವು ಅವೆರಡು ಕೂಡ ಯೂಸ್ ಮಾಡಬಾರ್ದು, ಅವರು ಅಷ್ಟು ದೊಡ್ಡ ಇದು ಅಂತ. ಒಂದು ಮೇಯ್ನ್ ವಿಚಾರ ಏನಂದರೆ, ಬೆರಳೆಣಿಕೆಯ ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರೀಲಿ ಬೆರಳೆಣಿಕೆಯ ಕಲಾವಿದರು 50 ವರ್ಷದಿಂದ ಆ್ಯಕ್ಟ್ ಮಾಡ್ತಾರೆ. ಕಮಲ್ ಹಾಸನ್ ಇವರೆಲ್ಲ, ಅದರಲ್ಲಿ ಇವರು ಒಬ್ಬರು ತುಂಬ ಸಭ್ಯ, ತುಂಬ ಮಗು ಥರ. ಅವರು ಸಿನಿಮಾಲ್ ಮಾಡಿರೋ ಪಾತ್ರಗಳಿಗೂ ಅವ್ರ ಒರಿಜಿನಲ್ ಇದಕ್ಕೂ ಸಂಬಂಧನೇ ಇಲ್ಲ. ನಾನು ಮಾಡ್ತಾ ರ್ಯಾಪ ಸೆಟ್ ಆಗಿಬಿಡುತ್ತಲ್ಲ, ನಾವು ಆರ್ಟಿಸ್ಟ್ ಜೊತೆ ಪಳಗ್ತಾ ಅವ್ರಿಗೆ ಗೊತ್ತಾಗುತ್ತೆ, ಒಳ್ಳೆ ಇಬ್ಬರಿಗೂ ರಿಲೇಷನ್ಶಿಪ್ ಬೆಳೀತಲ್ಲ. ನಾನು ಹಂಗೋಕೆ ಸರ್ ಇದೆಲ್ಲ ನಿಮ್ಗೆ ಗೊತ್ತಿಲ್ಲದೆ ಹೇಳ್ಬಿಟ್ರೆ ಈ ಡೈಲಾಗ್ಗಳೆಲ್ಲ, ಕೆಲವು ಸಿನಿಮಾಗಳು ಡೈಲಾಗೆಲ್ಲ ಇದಾವಲ್ಲ ಆ ಥರ, ಅದು ಸೆನ್ಸಾರ್ ಇವಾಗೆಲ್ಲ ಹೆಂಗೆ ಬಿಟ್ರು ಸರ್ ಅವಾಗೆಲ್ಲ ಸೆನ್ಸಾರು ಇಲ್ಲ ಅದು ಹೆಂಗೆ ಬಿಟ್ರೆ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ಇನ್ನೋಸೆಂಟಾಗಿ ಹೇಳ್ತಾರೆ ಗೊತ್ತಾ, ನಂಗೆ ಕೊಡ್ತಿದ್ರು ನಾನು ಅದನ್ನ ಹೇಳ್ತಿದ್ದೆ ಡೈಲಾಗ್ನು ಅಂತ. ಸಂಬಂಧನೇ ಇಲ್ಲ ಆ ಡೈಲಾಗ್ಗೂ ಅವರ ಪರ್ಸನಾಲಿಟಿಗೂ ಸಂಬಂಧನೇ ಇಲ್ಲ. ನಾನು ಅವ್ರನ್ನ ಕಾಂಟ್ರಾಸ್ಟಾಗಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಅವ್ರನ್ನ ಚೂಸ್ ಮಾಡಿದೆ ಫಸ್ಟ್. ಯಾಕಂದರೆ ಇವೆಲ್ಲ ನೋಡಿದ್ವಲ್ಲ ಈ ಥರದ್ದೆಲ್ಲ, ಅವರು ಅಗ್ನಿ, IPS, ಸರ್ಕಲ್, ಇನ್ಸ್ಪೆಕ್ಟರ್ ಡೈಲಾಗ್ಗಳೆಲ್ಲ ಇದಾವಲ್ಲ, ಈ ಥರ ಯಾವುದೂ ಇರಬಾರ್ದು. ಈ ಥರ ಫುಲ್ ಅವ್ರೊಳಗಡೆ ಇರೋ ಒಬ್ಬ ಕಲಾವಿದನ ಮಾತ್ರ ನಾವು ಬಳಸಬೇಕು. 50 ವರ್ಷ ಒಬ್ಬ ವ್ಯಕ್ತಿ ಆ್ಯಕ್ಟ್ ಮಾಡೋದು ಅಷ್ಟು ಸುಲಭದ ವಿಚಾರನೇ ಇಲ್ಲ. ಇವಾಗೆಲ್ಲ ಈ ಒಂದು ಪಿಕ್ಚರ್ ಮಾಡಿ 2ನೇ ಪಿಕ್ಚರ್ ಮಾಡೋಕ್ಕೇ ಯಾರಾದರೂ ಅಷ್ಟೇ ಇದು ಮಾಡ್ತಾರೆ, ಕಾಲಘಟ್ಟ ಆ ಥರ ಇದೆ. ಅಂಥ ಒಬ್ಬ ವ್ಯಕ್ತಿನ ಆ ಥರ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಇಬ್ರಿಗೂ ಅಷ್ಟೇ ಇದೆ ಪ್ಯಾರಲಲ್ಲಾಗಿ ಅಪ್ಪ ಮಗ ಇಬ್ಬರೂ. ಅಪ್ಪಕ್ಕೆ ಚೌಕಿದಾರ ಆಗಿರ್ತಾರೆ, ಹೋಗ್ತಾ ಮಗ ಚೌಕಿದಾರ ಆಗ್ತಾರೆ. ಆ ಥರದ್ದಿಂದ ಪ್ರತಿಯವ್ರಿಗೆ ಆ ರೇಂಜಿನ ಒಬ್ಬ ಕಲಾವಿದರು ಬೇಕಿತ್ತು ಆ ಜಾಗಕ್ಕೆ. ನಾನು ಅದಕ್ಕೆ ಕಾಂಟ್ರಾಕ್ಟಾಗಿ ಸೆಲೆಕ್ಟ್ ಮಾಡಿದೆ. ಅದು ಕೆಲವು ಸಿನಿಮಾಗಳು ಚೆನ್ನಾಗಾಗಬೇಕು ಅಂತ ಅದರಲ್ಲಿದ್ದಾಗ ಅದೇ ಎಲ್ಲ ಹತ್ರ ಕರ್ಸ್ಕೊಳತ್ತೆ ಅನ್ನೋದಕ್ಕೆ ಈ ಸಿನಿಮಾದಲ್ಲಿ ತುಂಬ ಆ ಥರದ್ದು ನಡೆದಿದೆ. ಪೃಥ್ವಿ ಸರ್ ಆಗಲಿ, ಇವರಾಗಿ ಸಾಯಿ ಸರು, ಮತ್ತು ಧನ್ಯ ಅವರಾಗಲಿ, ಯಾರಾದರೂ ಸುಧಾರಾಣಿಯವರು ಎಲ್ಲ, ಶ್ವೇತಾ ಮೇಡಮ್ ಅವರು ಎಲ್ಲರೂ ಅವರ ಆ ಪರ್ಫಾರ್ಮೆನ್ಸು ಮತ್ತು ಆ ಪ್ರಿಪ್ರೇಷನ್ ಮೇಯ್ನ್ಲಿ ನಾನು ನಿಮ್ಗೆ ಹೇಳ್ಬೇಕು. ಅದನ್ನ ನಾನು ಅವ್ರಿಗೆ ಹೈದ್ರಾಬಾದಲ್ಲಿ ಕತೆ ಹೇಳಿ ವಾಪಸ್ ಬೆಂಗಳೂರಿಗೆ ಬಂದೆ. ನಾನು ಬೆಂಗಳೂರಿಗೆ ಬಂದು ನೆಕ್ಸ್ಟ್ ಡೇಗೆ ಅವ್ರು ನನಗೊಂದು ವೀಡಿಯೋ ಕಳಿಸಿದ್ರು. ನಾನು ಅವ್ರಿಗೊಂದಷ್ಟು ರೆಫರೆನ್ಸ್ ಕೊಟ್ಟಿದ್ದೆ ಕತೆ ಹೇಳಾದ್ಮೇಲೆ. ಸರ್ ಇದು ಈ ಥರ ನಾನು ರಿಯಲಿ ನೋಡಿರೋಂಥ ಪಾತ್ರಗಳು ಸರ್, ಒಂದು ಸ್ವಲ್ಪ ಉಬ್ಬು ಅಲ್ಲಿರಲಿ ಸರ್, ಅದಕ್ಕೊಂದು ರೆಫರೆನ್ಸ್ ಕೊಟ್ಟೆ. ಈ ಥರ ಇರ್ತಾರೆ ಸರ್, ಆ ಥರ. ಆಮೇಲೆ ಈ ಥರ ನಡಿಬೇಕು ಸರ್, ಈ ಥರ ಕೂತ್ಕೋಬೇಕು ಸರ್, ಈ ಥರ ಇನ್ನೋಸೆನ್ಸ್ ಬೇಕು ಸರ್ ಈ ಕ್ಯಾರೆಕ್ಟರ್ಗೆ ಅಂತ. ಅವರು ನಡೆಯೋದೆಲ್ಲ, ನಾನು ಚಿಕ್ಕ ಹುಡುಗ ಅವ್ರಿಗೆ ಅಂದ್ಕೊಳ್ಳಿ, ಅವರೆಲ್ಲ ನನ್ನಂತ ಎಷ್ಟು 100 ಜನ ಡೈರೆಕ್ಟ್ರು, 100 ಜನ ಹೀರೋ, ಪ್ರೊಡ್ಯೂಸರ್ ಎಲ್ಲ ನೋಡಿರ್ತಾರೆ. ಪ್ರಿಪೇರ್ ಆಗಿ ವೀಡಿಯೋ ಮಾಡಿ ವಿತ್ ಕಾಸ್ಟ್ಯೂಮ್, ವಿತ್ ಇದ್ರ ಜೊತೆ ಗಿಲ್ ಸೆಟ್ ಎಲ್ಲ ಸೇರಿಸಿ ನನಗೆ ಕಳಿಸ್ಬಿಟ್ರು. ನನಗೆ ಕರೆಕ್ಟ್ ಜಾಗ ಬಂದಿದ್ದೀನಿ, ಇವರು ಸೂಟಬಲ್ ಪರ್ಸನ್, ಈ ಪಾತ್ರನ ನಾನು ಬರ್ಕೊಂಡೋದಕ್ಕಿಂತ ಚೆನ್ನಾಗಿ ಇವ್ರು ಮಾಡ್ತಾರೆ, ನನಗೆ ಬರುತ್ತೆ. ಯಾಕಂದ್ರೆ ನಾವೆಲ್ಲ ಈ ಜನ್ರೇಷನ್, ಅವರು ಅವಾಗಿಂದ ನೋಡಿರ್ತಾರಲ್ವ, ನಮಗೆ ಹಂಗನ್ಸದ ಇದಿದೆಯಲ್ಲ, ಅದು ತುಂಬ ಜನ ಎಲ್ಲರೂ ಹಂಗೆ ಕಂಫರ್ಟ್ ಕೊಡಲ್ಲ. ಅವ್ರಿಗೆ ಏಜ್ ಮತ್ತು ಇದು ಈಗೋ ತೋರಿಸುತ್ತೆ, ಅದೆಲ್ಲ ಎಂಥದ್ದು ಇಲ್ಲ. ನೀವು ಅವ್ರ ಜೊತೆ ಕೆಲಸ ಮಾಡಿದ್ರೆ ಭಯಂಕರ ಖುಷಿಯಾಗ್ಬಿಡ್ತೀರಿ. ಸೀನಿಯರ್ಸ್ ಅಂತ ಅವ್ರದೆಲ್ಲ ಸುಮ್ಮನೆ ಹೇಳಲ್ಲ ಸರ್, ಅವ್ರಿಗೆ ಇದೇ ಇರೋದಿಲ್ಲ, ಅವ್ರಿಗೆ ಎಷ್ಟು ಜಾಲಿಯಾಗಿರ್ತಾರೆ ಗೊತ್ತಾ. ಅವ್ರಿಗೆ ಆ ನಟನೆ ಮೇಲೆ ಅಥವಾ ಕಲಾವಿದರು ಅಂತ ಹೇಳೋದಕ್ಕೆ ಅವ್ರಿಗೆ ಅದ್ರ ಮೇಲೆ ಇರುವಂತಹ ರೆಸ್ಪೆಕ್ಟ್, ಆ ಎಲ್ಲ ಕ್ವಾಲಿಟೀಸೇ ಅವ್ರನ್ನ 50 ವರ್ಷ ಆ ಸಿನಿಮಾ ಸರಸ್ವತಿ ಅವ್ರನ್ನ ಇವತ್ತು ಕೂಡ ಅವರು 100 ವರ್ಷ ಅವರು ಇದಾಗಿರಲಿ, ಹ್ಯಾಪಿಯಾಗಿರಲಿ, ಆ್ಯಕ್ಟ್ ಮಾಡಿ ಅಂತ ನಾನು ಖುಷಿ ಪಡ್ತೀನಿ. ಯಾಕಂದ್ರೆ ನಾನು ಅಷ್ಟು ಹತ್ರದಿಂದ ಒಂದು 60-65 ಡೇಸ್ ಅವ್ರು ನಮ್ಮ ಜೊತೆ ಆ್ಯಕ್ಟ್ ಮಾಡಿದ್ರಲ್ಲ, ಅದು ನೋಡಿದ್ ನಾನು ತುಂಬ ಜನ ಕಲಾವಿದರುಗಳು, ನಾನು 17 ವರ್ಷ ಆಯಿತು ಸಿನಿಮಾ ಬಂದು ನೋಡಿರೋದ್ರಲ್ಲಿ ಭಯಂಕರ ಎಲ್ಲ ಆ್ಯಂಗಲಲ್ಲೂ. ಅದಕ್ಕೆ ಅನಿಸುತ್ತೆ ಎಲ್ಲೋ ಬೆರಳೆಣಿಕೆ ಕಲಾವಿದರು 50 ವರ್ಷ ಆ್ಯಕ್ಟ್ ಮಾಡೋದ್ರಲ್ಲಿ ಇವರು ಕೂಡ ಇರೋದು ಅದೇ ಒಂದು ಕ್ವಾಲಿಟೀಸ್, ಈ ಕ್ವಾಲಿಟೀಸ್ಗಳಿಗೆ.